ಗಿರೀಶ್ ಬಹಿರಂಗವಾಗೇನೋ ಮೈತ್ರಿ ಮೈತ್ರಿ ಕಂಡು ಬರ್ತಾ ಇದೆ, ಶಕ್ತಿ ಪ್ರದರ್ಶನ ಕೂಡ ಕಂಡು ಬರ್ತಾ ಇದೆ, ಆದ್ರೆ ಒಳಗೊಳಗೆ ಗುದ್ದಾಟ ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತದ್ದು. ಆದ್ರೆ ಈ ಸಂದರ್ಭದಲ್ಲಿ ಡಿಸಿಎಂ ಬಹಳ ಮುನಿಸ್ಕೊಂಡಿದ್ದಾರೆ ಸಿಎಂ ಮೇಲೆ. ಯಾಕೆ ಸಿಎಂ ವರ್ತನೆಯಲ್ಲಿ ಬದಲಾವಣೆ ಕಂಡು ಬರ್ತಾ ಇದೆ ಅಂತ? ಪ್ರತಿಮಾ, ಖಂಡಿತ ಇದೊಂದು ಅಚ್ಚರಿಯ ಬೆಳವಣಿಗೆ. ಯಾಕೆಂದರೆ ಡಿಸಿಎಂ ಪರಮೇಶ್ವರ್ ಇಲ್ಲಿಯವರೆಗೆ ಮೈತ್ರಿ ಸರ್ಕಾರದ ಬೆಂಬಲಕ್ಕೆ ನಿಂತಿದ್ರು. ವಿಶೇಷವಾಗಿ JDSನ ಬೆಳವಣಿಗೆಗಳ ಪರವಾಗಿ ನಿಲ್ತಾ ಇದ್ರು ಅವರು, ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ. ಆದರೆ ಇದೀಗ ಪರಮೇಶ್ವರ್ ಅವರು ಸ್ವತಃ CM ಕುಮಾರಸ್ವಾಮಿ ಅವರ ಮೇಲೆ ಮುನಿಸ್ಕೊಂಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಬಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕಾರಣ ಪರಮೇಶ್ವರ್ ಅವರ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಏನಿದೆ, ಆ ಖಾತೆ ವ್ಯಾಪ್ತಿಯಲ್ಲಿ ಬರುವಂಥ BDA ಮತ್ತು BBMP ವಿಚಾರಗಳಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ CM ಕುಮಾರಸ್ವಾಮಿ ಅವರು ಅನ್ನೋದು ಪರಮೇಶ್ವರ್ ಅವರ ಆರೋಪ. ಅದರಲ್ಲಿ BDA ಆಯುಕ್ತರಾದಂಥ ರಾಕೇಶ್ ಸಿಂಗ್ ಅವರ ಬದಲಾವಣೆಗೆ ಕಳೆದ ಹಲವು ದಿನಗಳಿಂದ ಪರಮೇಶ್ವರ್ ಅವರು ಪ್ರಯತ್ನ ನಡೆಸ್ತಾ ಇದ್ದರು. ಇದಕ್ಕೆ ಕುಮಾರಸ್ವಾಮಿ ಅವರು ಸೊಪ್ಪು ಹಾಕಿಲ್ಲ. ಹಾಗಾಗಿ DCM ಪರಮೇಶ್ವರ್ ಅವರು ಮುನಿಸ್ಕೊಂಡಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಇರುವಂಥದ್ದು. ಯಾಕೆಂದರೆ 2 ಬಾರಿ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಚರ್ಚೆ ಮಾಡುವಂಥ ಪ್ರಯತ್ನ ಕೂಡ ಕೈ ಹಾಕಿದರು ಪರಮೇಶ್ವರ್. ಆದರೆ ಕುಮಾರಸ್ವಾಮಿ ಅವರು ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಮತ್ತು ಅವರ ದೂರವಾಣಿ ಕರೆಯನ್ನು ಕೂಡ ಸ್ವೀಕರಿಸಿಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೆ DCM ಪರಮೇಶ್ವರ್ ಅವರು ಮೈತ್ರಿ ಸರ್ಕಾರದ ಕೆಲವು ಸಭೆಗಳಿಂದ ದೂರ ಉಳಿತಾ ಇದ್ದಾರೆ. ನಿನ್ನೆ ಕೂಡ ಏನು ದೋಸ್ತಿ ನಾಯಕರ ಸಭೆ ನಡೀತು, ಆ ಸಭೆಯಿಂದ ಪರಮೇಶ್ವರ್ ಬೇಕಂತಲೇ ದೂರ ಉಳಿದಿದ್ರು ಅನ್ನುವಂಥ ಒಂದು ಮಾಹಿತಿ ಇದೀಗ ಹೊರಬರ್ತಾ ಇರೋದು. ಪ್ರತಿಮಾ.